ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ KPTCL ಹುದ್ದೆಗಳ ಜೂನಿಯರ್ ಪವರ್ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಹುದ್ದೆಗಳಿಗೆ ಅಪ್ಲಿಕೇಶನ್ನ ಕರೆದಿದ್ರು. ಸೊ ಅಪ್ಲಿಕೇಶನ್ನು ಕ್ಲೋಸ್ ಆಗಿತ್ತು. ಸೊ ಈಗ 1:5 ಲಿಸ್ಟನ್ನು ಯಾವಾಗ ಬಿಡ್ತಾರೆ ಹಾಗೂ ಫಿಸಿಕಲ್ ಡೇಟ್ ಯಾವಾಗ ಮತ್ತು ಈಗ ಡಿಲೇ ಆಗಲು ಕಾರಣ ಏನು? ಸೊ ಈಗಾಗಲೇ ಅಪ್ಲಿಕೇಶನ್ ಡೇಟ್ ಮುಗಿದು ಭಾಳ ದಿನ ಆಗಿದೆ. ಸೊ ಇನ್ನೂವರೆಗೂ ಆದ್ರೂ ಲಿಸ್ಟನ್ನು ಬಿಟ್ಟಿಲ್ಲ. ಸೊ ಈ ಕಟಾಪು ಈ ಒಂದು ಎಷ್ಟು ನಿಲ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ KPTCL ಹುದ್ದೆಗಳು ಫಿಸಿಕಲ್ ಡಿಲೇ ಆಗಲು ಕಾರಣ ಇಲ್ಲಿ ನೋಡ್ಬೋದು. ನೀವು ಪ್ರಜಾವಾಣಿ ಪೇಪರ್ನಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ಸೊ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದಲ್ಲಿ ಜೂನಿಯರ್ ಪವರ್ಮ್ಯಾನ್ ಆಪರೇಟರ್ ಹಾಗೂ ಜೂನಿಯರ್ ಪವರ್ಮ್ಯಾನ್ ಹುದ್ದೆಗಳನ್ನು ನೇರ ನೇಮಕಾತಿ ವಿಧಾನದ ಮೂಲಕ ಭರ್ತಿ ಮಾಡುವ ಪ್ರಕ್ರಿಯೆಯನ್ನು ಆಕ್ಷೇಪಿಸಲಾದ ಅರ್ಜಿಗೆ ಸಂಬಂಧಿಸಿದಂತೆ KPTCLಗೆ ನೋಟಿಸ್ ಜಾರಿಗೊಳಿಸಲು ಹೈಕೋರ್ಟ್ ಆದೇಶಿಸಿದೆ. ಈ ಸಂಬಂಧ ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ಅಧ್ಯಕ್ಷರಾದ ಆರ್ ಕಾಂತಕುಮಾರ್ ಸಲ್ಲಿಸಿರುವ ರಿಟ್ ಅರ್ಜಿಯನ್ನು ನ್ಯಾಯಮೂರ್ತಿ SG ಪಂಡಿತ್ ಅವರಿಂದ ಏಕಸದಸ್ಯ ನ್ಯಾಯಪೀಠ ಸೋಮವಾರ ವಿಚಾರಣೆ ನಡೆಸಿದೆ. ಅಂದ್ರೆ ಈ 2-3 ದಿನದ ಹಿಂದೆ ಏನೈತಿ ಈ ಥರ ವಿಚಾರಣೆ ಆಗ್ಯದ. ಸೊ ಅರ್ಜಿದಾರರ ಪರ ಪದಾಂಕಿಯ ಹಿರಿಯ ವಕೀಲ S ಸುಶೀಲಾ ಅವರ ವಾದ ಆಲಿಸಿದ ನ್ಯಾಯಪೀಠ ನೇಮಕಾತಿಗೆ ಯಾವ ಪ್ರಕ್ರಿಯೆ ಅಥವಾ ವಿಧಾನ ಅನುಸರಿಸಲಾಗುತ್ತಿದೆ ಎಂಬುದರ ಬಗ್ಗೆ ವಿವರಣೆ ನೀಡಿ ಎಂದು KPTCLಗೆ ಸೂಚಿಸಿ ವಿಚಾರಣೆಯನ್ನು ಇದೇ 21ಕ್ಕೆ ಏನೈತಿ ಮುಂದೂಡಿತು. ಸೊ ಈ 21ನೇ ತಾರೀಕು ಇದಾದ ಮತ್ತು ಹೊಳೆ ವಕೀಲ G ಸುಹಾಸ ವಕಾಲತ್ತು ವಹಿಸಿದ್ದರು. ಕೋರಿಕೆ ಏನು ಅಂದ್ರೆ SSLC ಪರೀಕ್ಷೆಯ ಪಡೆದ ಗರಿಷ್ಠ ಅಂಕರ ಆಧಾರದಲ್ಲಿ ಏನೈತಿ ನೇಮಕಾತಿಯನ್ನು ನಡೆಸತ್ತಾರೋ ಅದನ್ನು ರದ್ದುಪಡಿಸ್ಬೇಕಂತ ಇಲ್ಲಿ ಏನೈತಿ ಅರ್ಜಿಯನ್ನು ಅದೊಂದು ಸಲ್ಲಿಸಿರ್ತಾರೆ. ಸೊ ಈ ಥರ 21ನೇ ತಾರೀಕು ಮತ್ತು ಈ ಒಂದು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನೈತಿ ವಿಚಾರಣೆ ಏನೈತಿ ಅದು 21ನೇ ತಾರೀಕು ಏನಾಗ್ತದೆ ಅಂತ ನೋಡಬೇಕು. ಸೊ ಅದಕ್ಕಾಗಿ ಇದು ಡಿಲೇ ಆಗ್ತಿರ್ಬೋದು. ಸೊ ಇನ್ನು ಈ ಮಂತ್ನಲ್ಲಿ ಎಂಡ್ನಲ್ಲಿ 1:5 ಲಿಸ್ಟನ್ನು ಬಿಡುವ ಸಾಧ್ಯತೆ ಜಾಸ್ತಿ ಅದ. ಮತ್ತು ಕಟಾಪ್ ಬಗ್ಗೆ ಹೇಳೋದಾದ್ರೆ ಕಟಾಪ್ ಬಗ್ಗೆ ನಾನು ಪ್ರತಿಯೊಂದು ಡಿವಿಷನ್ದು ಸಪ್ರೇಟಾಗಿ ವಿಡಿಯೋನ ಮಾಡಿರ್ತೀನಿ. ನೀವು ಅದನ್ನು ನೋಡ್ಕೊಂಬಂದು ನಿಮ್ಮದು ಅಷ್ಟು ಪರ್ಸೆಂಟೇಜ್ ಇತ್ತಂದ್ರೆ ಏನೈತಿ ನೀವು ಫಿಸಿಕಲ್ಗೆ ತಯಾರಿಯನ್ನು ನಡೆಸ್ಬೋದು. ಸೊ ಈ 1:5 ಲಿಸ್ಟನ್ನು ಬಿಟ್ಟ ಕೆಲವೇ ಒಂದು ವಾರದಲ್ಲಿ ಏನೈತಿ ಫಿಸಿಕಲ್ಗೆ ಡೇಟನ್ನು ಕೂಡ ಬಿಡ್ತಾರೋ. ಸೊ ಹೋಪ್ಫುಲಿ ಈ ಮಂತ್ನಲ್ಲಿ ಬಿಡ್ಬೋದು. ನೋಡೋಣ ಏನಾಗುತ್ತೆ ಅಂತ. ಸೊ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೂ ಜಾಯ್ನ್ ಆಗಿ. ಸೊ ಯಾವುದೇ ರೀತಿಯ ಇನ್ಫಾರ್ಮೇಷನ್ ಇದ್ದರೂ ಕೂಡ ಆ ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕ್ತೀನಿ. ಸೊ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಇರ್ತದೆ. ಸೊ ಅಲ್ಲಿ ನೀವು ಕ್ಲಿಕ್ ಮಾಡೋ ಮುಖಾಂತರ ಜಾಯ್ನನ್ನು ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್.